ಸಾವಿತ್ರಿ, ದಿನಾಲು ಇದೇ ಮಾರ್ಗವಾಗಿ ತಾನೇ ನಿನ್ನ ಗಂಡನಿಗೆ ಊಟ ತಗೊಂಡು ಬರೋದು. ಆದ್ರೆ ಈ ದಿನ ಮಾತ್ರ ನಿನ್ನ ಗಂಡನಿಗಾಗಿ ಮೀಸಲಾಗಿರೋ ಬುದ್ಧಿನ ಈ ಶ್ರೀಕಾಂತ್ ಗೌಡ ಬೆಚ್ಚಿನಾಕಬೇಕು. ಧರ್ಮ, ನಾನು ಈ ದಿನ ಕೊಡೋ ಏಟನ್ನ ನಿನ್ನ ಜೀವಮಾನದಲ್ಲಿ ಮರಿಬಾರ್ದು, ಮರಿಕೂಡ್ದು. ಮುಟ್ಟಿ ಮುಟ್ಟಿ ನೋಡ್ಕೋಬೇಕು. ಹಾಗೆ ಏಟ್ ಕೊಡ್ತೇನೆ. ದಿನಾಲು ಇದೇ ಮಾರ್ಗವಾಗಿ ತಾನೇ ನಿನ್ನ ಹೇಳ್ತೀನಿ ನಿನಗೆ ಬುದ್ಧಿ. ಆದ್ರೆ ಈ ದಿವಸ ಮಾತ್ರ ನಿನಗಾಗಿ ಮೀಸಲಾಗಿರೋ ಬುದ್ಧಿನ ಈ ಶ್ರೀಕಾಂತ್ ಗೌಡ ಬೆಚ್ಚಿನಾಕಬೇಕು. ಬೇಟೆ ಸಿಗಬೇಕಾದ್ರೆ ಬೇಟೆಗಾರ ಕಾಯ್ಲೇಬೇಕಲ್ವಾ? ಸಾವಿತ್ರಿ ಬಾ. ಮತ್ತೆ ಸಾವಿತ್ರಿ, ಗಂಡ ಊಟ ತಗೊಂಡು ಹೊಂಟದೆ ಅಂತ ಕನ್ಸಕತ್ತೈತಿ? ಹೌದ್ರಿ ಗೌಡ್ರ, ಹೊಲದಾಗ ಕೆಲಸ ಮಾಡಿ ನನ್ನ ಗಂಡ ಹಸ್ಕೊಂಡಿರ್ತಂದ್ರಿ, ಅದಕ್ಕೆ ಅವನಿಗೆ ಬುದ್ಧಿ ತಗೊಂಡ್ ಹೊಂಟಿದ್ದೀನ್ರಿ. ನೀವು ಸ್ವಲ್ಪ ದಾರಿ ಬಿಡ್ತೀರಿ? ದಾರಿ ಬಿಡೋ ಹಂಗಿದ್ರೆ ನಿಲ್ಸೋ ಕೆಲ್ಸ ಏನಿತ್ತು ಸಾವಿತ್ರಿ? ಮತ್ತೆ ಹಾಸ್ಬಿಟ್ಟ ಹೋಗೋಕಿನ್ನ ನನ್ನನ್ನ ಯಾಕೆ ತಡ ನಿಲ್ಸಿದ್ರಿ? ಹೊಟ್ಟೆ ಎಸ್ದಿತ್ತು, ಅದಕ್ಕೆ ಈ ಬುದ್ಧಿ ಸಿಗ್ತೈತೇನೋ ಅಂತ ಕೇಳ್ದೆ. ಹೊಟ್ಟೆ ಗೌಡ್ರ, ಅದಕ್ಕೆ ಯಾಕೆ ಚಿಂತೆ ಮಾಡ್ತೀರಿ? ಮನೆಯಿಂದ ಬರ್ಬೇಕಾದ್ರ ನಾನು 4 ರೊಟ್ಟಿ ಹೆಚ್ಚಿಗೆ ಕಟ್ಕೊಂಡ್ ಬಂದಿನಿ. ನೋಡ್ರಲ್ಲ ನಮ್ಮ ಹೊಲಕ್ಕ ನಮ್ಮ ಗಂಡನ ಜೊತೆ ಕುಂತು ನೀವು ಊಟ ಮಾಡೋರಂತ್ರಿ. ಒಂದು ಬುತ್ತಿ ಗಂಟು ಬಿಚ್ಚಿ ಅದು ಇಬ್ರು ಕುಡಿಸಿ ಎದರ ಬದ್ರ ಕುಂತನ್ನೋದು ನಮ್ಮ ಸ್ಟೈಲ್ ಅಲ್ಲ. ಕದ್ದು ಮುಚ್ಚಿನ ತಿನ್ಲಿ, ಇಷ್ಟಪಟ್ಟನ ತಿನ್ಲಿ, ಒಂದು ಬುತ್ತಿ ತಿನ್ನವನ. ಹೊಲದಾಗ ಊಟ ಮಾಡಿ ರೊಟ್ಟಿ ಉಳಿದ್ರ ನಮ್ಮ ನಾಯಿಗೆ ಹಾಕ್ಬೇಕಂತ ಮಾಡಿದ್ದೆ. ಹೆಂಗೂ ನೀವು ದಾರ್ಯಾಗ ಭೇಟಿಯಾಗಿರಿ, ಹೊಟ್ಟಿ ಬೇರೆ ಹಸ್ತೈತಿ ಅನ್ನ ಕುಂತೀರಿ. ಏನೋ ಪಾಪ ಹೋಗ್ಲಿ, ಊಟಕ್ ಬರ್ಸ್ಬೇಕಂತ ಅನ್ಕೊಂಡಿದ್ದೆ. ಆದ್ರ ಈ ಬುತ್ತಿ ತಿನ್ನೋ ಅದೃಷ್ಟ ನಿಮ್ಮದಿಲ್ಲ ಅಂತೀನಿ. ಅಂದ್ರ ನಾಯಿನ ನಾ ಹಂಗಂದಿಲ್ರಿ. ಸಾವಿತ್ರಿ, ಬುತ್ತಿ ಅಂದ್ರೆ ಕೈಯಾಗಿಡಿದ್ರು ಅನ್ನದ ಬುತ್ತಿ ಅಲ್ಲ, ಯಾವ ಬುತ್ತಿ ಬಗ್ಗೆ ಮೈ ತುಂಬಿಕೊಂಡು ನಿಂತಿರೋ ಈ ನಿನ್ನ ಶೀಲದ ಬುತ್ತಿ. ನಾಲ್ಗಿ ನಾ ಸ್ವಲ್ಪ ಹಿಡಿದಾಗ ಇಟ್ಕೊಂಡು ಮಾತಾಡ್ರಿ. ನಾನ್ ಯಾರು, ಯಾರ ಜೊತೆ ಮಾತಾಡ ಕುಂತೀನಿ ನನ್ನ ಅರಿವು ನಿಮಗಿರ್ಲಿ. ಹಿಂಗ ಮಾತಾಡಿದ್ರ ನಿಮ್ಮ ನಾಲ್ಗೆ ಕಿತ್ತ ನಿಮ್ಮ ಕೈ ಬಲ ಜಾಕೆ. ಅಲ್ಲ, ಆ ಬಡ ಬಿಕಾರಿ ಜೊತೆ ಯಾವ ಸುಖ ಕಾಂತೀಯ? 5 ನಿಮಿಷ ಸಹಕರಿಸಿ ನೋಡು ಸಾಕು. ಮಾಡಿ ಮನೆ ತಂದಿನ ಪಾದಕ್ಕೆ ಇಡ್ತೀನಿ. ಮಾಡಿ ಮನೆ ಕೊಡ್ತೀರಾ ಗೌಡ್ರ? ಮತ್ತೇನ್ ಕೊಡ್ತೀರಿ? ಏನು ಒಂದ್ 10-15 ಎಕರೆ ಹೊಲ ಹಚ್ತಾನ. ಅವನು ಬುಡಕ ಕೈ ಹಾಕುವಂಗ ಕಾಣಿಸ್ತಾನ. ಅಲ್ಲ, ನೀನ ಹೂ ಅಂದ್ಮೇಲೆ ಏನೈತಿ? ರೊಕ್ಕ, ರೂಪಾಯಿ, ಬೆಳ್ಳಿ, ಬಂಗಾರ ಏನ್ ಬೇಕು ಎಲ್ಲಾನು ಕೊಡ್ತೀನಿ. ಏನಂದ್ರಿ? ರೊಕ್ಕ, ರೂಪಾಯಿ, ಬೆಳ್ಳಿ, ಬಂಗಾರ ಎಲ್ಲ ಕೊಡ್ತೀರ? ಏ ಗೌಡಪ್ಪ, ಈ ನಿನ್ನ ಹಣ ಆಸ್ತಿ ಅಂತಸ್ತೇನೈತಲ್ಲ, ನನ್ನ ಗಂಡ ರೈತ ಮೆಟ್ಟಿ ಬಿಟ್ರೆ ಮಾಡ್ಕೋ. ಹಣ ಆಸ್ತಿ ಅಂತ ಸುರು ಅಂತೀವ. ನನಗ 5 ನಿಮಿಷ ಸಹಕರಿಸಿದ್ರ ಸ್ವರ್ಗ ಸುಖ ತೋರಿಸ್ತೀಯ. ನಾನಲ್ವೋ, ನನ್ನಂತ 10 ಹೆಣ್ಣುಗಳು ಬಂದ್ರು ಒಂದ್ ರಾತ್ರಿ ಸ್ವರ್ಗ ಸುಖ ತೋರ್ಸೋಷ್ಟು ಗಂಡಸ್ತನ ನನ್ನ ಗಂಡನ ಹತ್ರ ಐತೋ. ನನ್ನ ಗಂಡನ ಮೇಲೆ ನಿನಗೇನಾದ್ರೂ ನಂಬಿಕೆ ಇದ್ರ ಮನೆ ಆಗದಲ್ಲ ನಿನ್ನ ಮುದ್ದಿನ ತಂಗಿ, ಅವಳನ್ನು ಒಂದ್ ರಾತ್ರಿ ನನ್ನ ಗಂಡನ ಹತ್ರ ಕಳಿಸ. ಮುಂಜಾನೆ ಎದ್ದು ಬಂದ್ ಹೇಳ್ತಾಳ ನನ್ನ ಗಂಡನ. ಮಾತಾಡ್ಬಾರ್ದ್ರಿ ಹಂಗೆಲ್ಲ. ಬ್ಯಾರೆ ಮಂದಿ ಹೆಣ್ಮಕ್ಳ ಬಗ್ಗೆ ಮಾತಾಡ್ತಾರ? ಮಾತಾಡಿದ್ರೆ ಮೆಟ್ಟ ಹರಿತವ. ಏ ಸಾವಿತ್ರಿ, ನಾನು ನಿನ್ನ ಗಂಡನ ಬಗ್ಗೆ ಮಾತಾಡ್ಬಾರ್ದಾಗಿ, ಅದು ನನ್ನ ಹಂಗ ನೀ ನನ್ನ ತಂಗಿ ಬಗ್ಗೆ ಮಾತಾಡ್ಬಾರ್ದು, ಅದು ತಪ್ಪ. ಇಲ್ಲಿ ಒಟ್ಟ ಮನ್ಯಾನವ್ರು ಸಾವರಿನ ಬೇಡ. ಇಲ್ಲಿ ಏನಿದ್ರು ನಿನಗೈತಿ, ನನಗೈತಿ, ಇಬ್ಬರಿಗೆ ಬೆಳ್ಳಿ. ಕಬಡ್ಡಿ ಆಡಕ್ ಬರ್ತೈತೇನ? ಏನಂದಿಗಳಪ್ಪ? ಕಬಡ್ಡಿ. ಈ ಕರ್ನಾಟಕ ಹುಟ್ಟಿದ ಜವಾರಿ ಹೆಣ್ಣೈತಿದ್ದ. ಈ ಮಣ್ಣಲ್ಲಿ ಹುಟ್ಟಿದ ಪ್ರತಿಯೊಂದು ಹೆಣ್ಣಿನ ತೋಟಕ್ಕಾಗ
ಆ ಒನಕೆ ಒಬ್ಬನ ಶಕ್ತಿ ಅಡಿಗೈತಿ. ಸಂಗ ಬಿದ್ರೆ ಕಬಡ್ಡಿನೂ ಆಡ್ತೀನಿ, ಚಿನ್ನಪನಿನೂ ಆಡ್ತೀನಿ, ಕೋಲಾಟ್ನೂ ಆಡ್ತೀನಿ. ಅದ ಚಿನ್ನಿ ಎತ್ತಿ ಪನಿ ಸಿಕ್ಕೋಬಾರ್ ಜಗದಂಗ್ ಸಿಕ್ಕೋಳತ್ತ ನೋಡಾಕುಂತೀನಿ ಗೌಡ. ಆದ್ರೂ ನಿನ್ನ ತಿಂಡಿನ ಬಾಳತ್ತೆ. ಸಾವಿತ್ರಿ, ಬಹಳ ಹುರುಪೆದ್ರೆ ನಾ ಎತ್ತಬಹುದು, ಆದ್ರೆ ನೀ ಎತ್ತಿದ್ರೆ ಚಂದ ಕಾಣಂಗಿಲ್ಲ. ಏ ಸುಬ್ಬು, ಜಡೆಗೆ ಮಲ್ಲಿಗೆ ಮುಡಿದು ಮುಸ್ರೆ ತಿಕ್ಕೋ ನಿನಗ ಎಷ್ಟು ಸೊಕ್ಕಿರ್ಬೇಕಾದ್ರ ತೊಡೆ ತಟ್ಟಿ ಮೀಸೆತ್ತಿರುವ ಗಂಡ್ಸು ಕಣೆ ನಾನು. ಏನೋ ಒಂಟಿ ಹೆಣ್ಣು ಸಿಕ್ಕಿದಿ ಅಂತ ಬಾಯಿ ಬಿಟ್ಟು ಕೇಳಿದೆ. ಬರೋ ಮರ್ಜಿ ನಿನಗಿಲ್ಲ, ಬಿಡೋ ಮರ್ಜಿ ನನಗೂ ಇಲ್ಲ. ಇಷ್ಟಪಟ್ಟು ಓಡಿಸೋ ಕುದುರಿಗಿಂತ ಕಷ್ಟಪಟ್ಟು ಓಡಿಸೋ ಕುದುರಿ ಇದ್ರೆ ಬಹಳ ಮಜಾ ಬರ್ತದೆ ಅಂತ. ಕುದುರಿ ವಲ್ ಅಂತಿರ್ಬೇಕು, ಓಡಿಸೋ ಸಾರಥಿ ಓಡಿಸ್ತೀನಿ ಅನ್ನೋ ಹುಮ್ಮಸ್. ಒಮ್ಮೆ 10 ಬಾರದ ಹತ್ತಿ ಚಾಟಿ ತಗೊಂಡು ಬೀಸಿದ್ರೆ ಕುದುರಿ ಟಕ್ 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 ಟಕ್. ಬಾ, ಕಬಡ್ಡಿನೂ ಕಲಿಸ್ಕೊಡ್ತೀನಿ, ಖೋಖೋನೂ ಕಲಿಸ್ಕೊಡ್ತೀನಿ. ಇನ್ನೊಂದು 5 ನಿಮಿಷ ಬಿಟ್ಟು ಬರ್ಬಾರ್ದಾನೆ. ಊರಾಗ ಹಿರಿಯಾರ ನನಗೆ ಕಲಿತು ನನಗೆ ಬಂದ್ ಹೈತಾರ ನಿಮ್ ಗೌಡ ಪೇದ ಕರ್ಕೊಂಡ್ ಬರೋಗತ್ತೆ. ಹೋಗ್ಲಿ, ಹಂಚ ಕಾಲಕ್ಕೆ ಹೋಗೋದು ಆಸೆ ಬಿಡ್ಬೇಕು. ಬಾಳ ಹಂಚ ಕಾಲಂತ ಆಸೆ ಬಿಟ್ರೆ ನಟ್ ನಡ್ಬಾರ್ಕ ಶೋತೈತ್ರ ಸೀಡ್ರ ನಾನ್ ಸೀಳ್ತೈತೆ ಹೋಗ್ಲಿ. ಯಾರು ಬರ್ರಿ ಇಂದ ಚಿಲ್ಲರ್ ಬುದ್ಧಿ ನಮಗೆ ಹಾಕ್ಬೇಕ್ರಿ. ಉಂಗ್ರ ಹಾಕ್ರಿ. ಆ ಪರಿ ಹೆಂಗ್ ಬರ್ತಾವಲ್ಲ ನಿಮಿಷ ಬಿಟ್ಟು ಬರು. ಯಾಕೆ ನೀವು ಒಂದ್ 5 ನಿಮಿಷ ಬಿಟ್ಟು ಬರೋರ್ಲೆ ಬಾರೋಯಪ್ಪ. ಅದೇನ್ ಮಾಡ ಬರ್ರಿ, ನೀವು ಮನಸ್ಸು ಮಾಡ್ರಿ. ವಿಮಾನದ ಬೇರೆ ದೇಶ. ಏ ಗೌರ್ಯ, ದುಡ್ಡು ಕೊಟ್ಟು ಖರೀದಿ ಮಾಡೋ ಹಂಗಿದ್ರ ಇದ್ರ 10 ಪಟ್ಟು ತರ್ತೇನೆ, ಆದ್ರೆ ನನಗಿದ್ದ ಬೇಕು. ಆಕಿ ಗಂಡ ಗೊತ್ತಾತ್ರ ಹಿಡ್ಕೊಂಡ್ ಗುಮ್ತಾನ್ರಿ. ಗುಮ್ಬಿಡ ಗುಮ್ಮೋ ಲೆಕ್ಕರೆ ನನಗಿದ್ದ. ಮತ್ತೆ ನೀ ಇಟ್ಟು ಬರಿಗೇಟ್ದ ನನಗೇನು ಗೊತ್ತಪ್ಪ. ಒಟ್ಟ ಬೇಕಂದ್ರೆ ಒಟ್ಟ ಚಿಂತಿ ಬಿಡ್ರಿ ನೀವು. ಅಲ್ಲಿ ಹೊಲ್ದ ನಮ್ ದನ ಮನೆ ಐತಿ, ಅಲ್ಲಿ ಹೋಗಿ ದನ ಮನೆ ಕುಂದ್ರಿ, ಕರ್ಕೊಂಡ್ ಬರ್ತೀನಿ ಊರ್ನ. ಕರ್ಕೊಂಡು ಬರ್ತೀಯಲ್ಲ, ಒಟ್ಟ ತಪ್ಸಂಗಿಲ್ರಿ. ಏ ಗೌರ್ಯ, ಈ ಅಡ್ಕಳಿಗೆ ತಂದ್ ನಮ್ ದಡ್ಡ ಕಟ್ಲಿಲ್ಲ ಅಂದ್ರ ನನ್ನ ಕೈಯಾಗ ಸಿಕ್ಕ ನೀ ಕಟ್ತಿ. ಅಕಸ್ಮಾತ್ ಇದನ್ನ ತಂದಲ್ಲಿ ಕಟ್ಟಿನಂದ್ರ ನನ್ನ ಕೈಯಾಗ ಸಿಕ್ಕ ನಾವ್ ಅನ್ನಂಗಿಲ್ರಿ. ಏ ಸುಬ್ಬೆ, ಅಲ್ಲೇನ್ ನೋಡ್ತಿ, ಇಲ್ಲಿ ನೋಡ. ಬಾಳ ಮೂಗು ಮುರಿಬೇಡ, ಮೂಗು ಬಟ್ಟೆ ಬಿಚ್ಚಿ ಕೆಳಗ್ ಬಿದ್ದಿತ್ತು. ಮತ್ ನಾನ ಹುಡುಕೊಡ್ದಿ. ಇನ್ನು ಟೈಮ್ ಚಲೋ ಐತಿ. ಇವತ್ತು ಗೌರಿಯ ಬಂದಾನ, ಇರ್ಲಿಲ್ಲ ಅಂದ್ರೆ ಇಂಡಿ ಕನಲ್ಲ. ಇನ್ನೊಮ್ಮೆ ಶೇಗ ನೋಡಕ್ಕೆ ಅನಿಸ್ತಾನ. ಏನ್ ಅನಿಸ್ತೀರ? ಹೋಗಲ್ ಬಿಡಮ್ಮ, ನೀನು ಬಂದ ಕ್ಷಣ ನನಗೆ ಬಾಯಿ ತುಂಬ ನನಗೆ ಅಣ್ಣ ಎಂದು ಕರೆದಲ್ಲ ಅಷ್ಟೇ ಸಾಕಮ್ಮ. ಯಾಕಂದ್ರೆ ಎಷ್ಟೋ ದಿನದಿಂದ ಅಣ್ಣ ತಮ್ಮ ಎಂದು ಕೇಳದೆ ಇವತ್ತು ನನ್ನ ಕಿವಿ ನಿನ್ನ ಬಾಯಿಂದ ಅಣ್ಣ ಎಂದು ಕರೆದ ಕ್ಷಣ ಯಾವ ವಿಷಯ ಯಾರ ಮುಂದೆ ಹೇಳಬಾರ್ದಂತ ಬಚ್ಚಿಟ್ಟಿದ್ದೆವು, ಅದೇ ವಿಷಯ ಇವತ್ತು ನಿನ್ನ ಮುಂದೆ ಹೇಳಬೇಕಂತ ಇಚ್ಛೆ ಆಗಿದೆಯಮ್ಮ. ಹೇಳ್ತೀನಿ ಅಮ್ಮ, ಸತ್ಯವಾದ ಮಾತನ್ನು ಇವತ್ತು ನಿನ್ನ ಮುಂದೆ ಬಿಡಿಸ್ಕೊಳ್ತಾ ಇದ್ದಿದೆ. ನೀನು ತಿಳಿದುಕೊಂಡಾಗೆ, ಸಮಾಜ ತಿಳಿದುಕೊಂಡಾಗೆ ನಾನು ಶ್ರೀಕಾಂತ ಗೌಡನ ಮನೆಯಲ್ಲಿ ಒಬ್ಬ ಜೀತದಾಳಾಗಿ ದುಡಿತಾ ಇದ್ದೀನಿ ನಿಜ. ಆದ್ರೆ ನನ್ನ ಮನೆತನ ಮೇಲೆ ಅನ್ಯಾಯನ ಮಾಡಿದ್ದು ನೆನಪಿಸಿಕೊಂಡ್ರೆ ನಾನು ಹೊಟ್ಟಿ ಎಳೆದಾಗ ಉರ್ತಾ ಇದ್ದೆ. ನಂದು ಒಂದು ತುಂಬಿದ ಸಂಸಾರ, ತಂದೆ ತಾಯಿ ಅಕ್ಕ ಎಲ್ಲರೂ ಇದ್ರು. ಆದ್ರೆ ಈ ಕಟುಕ ಶ್ರೀಕಾಂತ ಗೌಡನಿಂದ ನನ್ನ ಮನೆತನವೇ ಸರ್ವನಾಶ ಹೇಗಾದ್ರೂ ಮಾಡಿ ಶ್ರೀಕಾಂತ ಗೌಡನ ಕೊಲೆ ಮಾಡಬೇಕಂತ ಅವನ ಮನೆಗೆ ಬಂದೆ. ಆದ್ರೆ ತುತ್ತು ಕೂಳಿಗಾಗಿ, ಗೇನ ಬಟ್ಟಿಗಾಗಿ ಶ್ರೀಕಾಂತ ಗೌಡನ ಮನೆಯಲ್ಲಿ ನಾನೊಬ್ಬ ಜೀತದವಾಗಿ ದುಡ್ತಾ ಇದ್ದೇನೆ. ಹೋಗಲು ಬಿಡಮ್ಮ, ನನ್ನ ಹೊಟ್ಟೆ ಸಂಕಟಕ್ಕೋಸ್ಕರ ನಿನ್ನ ಮುಂದೆ ಏನೇನು ಹೇಳ್ತಾ ಇದ್ದೀನಿ ತಾಯಿ. ಆದ್ರೆ ಈ ವಿಷಯ ನಿನ್ನ ಬಿಟ್ಟು ಮತ್ತಾರಿಗೂ ಗೊತ್ತಿಲ್ಲಮ್ಮ. ದಯವಿಟ್ಟು ಯಾರಿಗೂ ಗೊತ್ತಾಗೋದು ಬೇಡ. ಈ ವಿಷಯ ಯಾರಿಗೂ ಹೇಳಲ್ಲ ಅಂತ ನನಗೆ ಮಾತು ಕೊಡೋಣ. ಇಷ್ಟೊಂದು ಅನ್ಯಾಯ ನಡೆದ್ರು ಮತ್ತೆ ನಗು ನಗುತ್ತಾ ಎಲ್ಲ
ಜೊತೆಲಿ ಕಾಲಹರಣ ಮಾಡ್ತಿಲ್ಲಲ್ಲ. ಇರಲೇಬೇಕಾಗಿದೆ ಅಮ್ಮ. ಪ್ರತಿಯೊಂದು ಮನುಷ್ಯನಿಗೆ ಕಾಲ ಅವಕಾಶ ಅಂತ ಇರುತ್ತದೆ. ಸಮಯ ಬಂದಾಗ ಆ ವಿಷಯ ನೀನು ಖಂಡಿತ ನಾನು ಹೇಳ್ತೀನಿ. ನಡೆಯಮ್ಮ, ನಾನು ನಿಮ್ಮ ತೋಟದ ಕಡೆ ಹೋಗ್ತೇನೆ, ಹಾಗೆ ನೀನು ಕಳಿಸಿ ಹೋಗ್ತೀನಿ.